ಹೆಣ್ಮಕ್ಳು ಎಲ್ಲಂದ್ರಲ್ಲಿ ಹೋಗ್ತಾರೆ, ಗಂಡು ಮಕ್ಕಳಿಗೆ ಬಸ್ಸಿನಲ್ಲಿ ಜಾಗವೇ ಇರುವುದಿಲ್ಲ. ಗಂಡು ಮಕ್ಕಳಿಗೆ ಬಸ್ ಹತ್ತಲು ಆಗೋದಿಲ್ಲ, ಪರಿಸ್ಥಿತಿ ಕೆಟ್ಟದಾಗಿದೆ. ಹೆಣ್ಣು ಮಕ್ಕಳು ಎಲ್ಲಂದ್ರಲ್ಲಿ ಓಡಾಡ್ತಾ ಇರ್ತಾರೆ, ಗಂಡು ಮಕ್ಕಳಿಗೆ ಬಸ್ಸಿಗೆ ಜಾಗವಿಲ್ಲ, ಗಂಡು ಮಕ್ಕಳಿಗೆ ಬಸ್ ಹತ್ತಲು ಆಗ್ತಾ ಇಲ್ಲ, ಪರಿಸ್ಥಿತಿ ಕೆಟ್ಟದಾಗಿದೆ. ಫ್ರೀ ಪ್ರಯಾಣ ಮಾಡಿದ್ದಕ್ಕಾಗಿ ಬಸ್ಗಳಲ್ಲಿ ಹೆಚ್ಚೆಚ್ಚು ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ, ಹೆಂಗಸರು ಸಂಚಾರ ಮಾಡ್ತಾ ಇದ್ದಾರೆ. ಮಹಿಳೆಯರ ಓಡಾಟ ಹೆಚ್ಚಾಗಿರೋದ್ರಿಂದ ಗಂಡು ಮಕ್ಕಳಿಗೆ, ಗಂಡು ಜೀವಕ್ಕೆ ಜಾಗವೇ ಇಲ್ಲದಂತಾಗಿದೆ. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಅವರ ಹೇಳಿಕೆ. ಶಕ್ತಿ ಯೋಜನೆಯನ್ನ ಟೀಕಿಸಿದ್ದಂತಹ ಆರ್.ವಿ. ದೇಶಪಾಂಡೆ ಅವರು ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ? ಈ ಶಾಲಾ ಮಕ್ಕಳಿಗೆ ಮತ್ತೆ ಪರೀಕ್ಷೆಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಫ್ರೀ ಬಸ್ ಯೋಜನೆ ಏನಿದೆಯಲ್ಲ, ಆ ಒಂದು ಫ್ರೀ ಬಸ್ ಯೋಜನೆಯಿಂದ ಗಂಡು ಮಕ್ಕಳು ನಿಂತ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಬಸ್ ಹತ್ತಲಿಕ್ಕೂ ಕೂಡ ಆಗ್ತಾ ಇಲ್ಲ, ಪರಿಸ್ಥಿತಿ ಕೆಟ್ಟದಾಗಿದೆ. ಈ ಗಂಡು ಮಕ್ಕಳು ಅಲ್ಲೇ ನುಗ್ಕೊಂಡು ಹೋದ್ರೂ ಕೂಡ ಕಷ್ಟ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಅಸಹ್ಯ ಫೀಲ್ ಮಾಡ್ಕೊಳ್ತಾರೆ ಅವರು. ಸೊ ಆ ಒಂದು ಕಾರಣಕ್ಕೆ ಗಂಡು ಮಕ್ಕಳಿಗೆ ನಿಲ್ಲೋಕೆ ಜಾಗ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಹೇಳಿ ಆರ್.ವಿ. ದೇಶಪಾಂಡೆ ಅವರು ಟೀಕಿಸಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರೇ, ನಿಮ್ಮ ಹೇಳಿಕೆ ನಿಮ್ಮ ಘನತೆಗೆ ತಕ್ಕದ್ದಲ್ಲ. ಶಕ್ತಿ ಯೋಜನೆಯಿಂದ ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿಸಿದ್ದೇವೆ. ಎಷ್ಟು ಬಡ ಕುಟುಂಬದಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ನೆಮ್ಮದಿಯಾಗಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರೇ, ನಿಮ್ಮ ಹೇಳಿಕೆ ನಿಮ್ಮ ಘನತೆಗೆ ತಕ್ಕದ್ದಲ್ಲ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಎಷ್ಟೋ ಬಡ ಕುಟುಂಬಗಳಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ನೆಮ್ಮದಿ. ಕೋಟಿ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಯಿಂದ ಅನುಕೂಲ ಆಗಿದೆ. ಉತ್ತರ ಕನ್ನಡದ ಬಡ ಹೆಣ್ಣು ಮಕ್ಕಳ ಗುಡಿ ಕೈಗಾರಿಕೆ ಬಂದಿದೆ, ಹೊಸ ಶಕ್ತಿ ಬಂದಿದೆ. ಹಪ್ಪಳ, ರೊಟ್ಟಿ ತಟ್ಟೋರು ಇಂದು ಬೆಂಗಳೂರಿನಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಡ ಮಹಿಳೆಯರು ಇಂದು ಧರ್ಮಸ್ಥಳವನ್ನ ನೋಡ್ತಾ ಇದ್ದಾರೆ. ಅಲ್ಪ ಹಣದಲ್ಲಿ ರಾಜ್ಯದ ಪ್ರವಾಸಿ ತಾಣವನ್ನ ನೋಡ್ತಾ ಇದ್ದಾರೆ. ಹೂ ಮಾರೋ ಹೆಂಗಸರಿಗೆ ಶಕ್ತಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ಕಿದೆ. ದೇಶಪಾಂಡೆ ಅವರೇ, ನೀವು ನೋಡಿದ್ರೆ ಏನೇನೋ ಮಾತನಾಡ್ತಾ ಇದ್ರಿ, ಎಲ್ಲಂದ್ರಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಏನರ್ಥ? ದೇಶಪಾಂಡೆ ಅವರೇ, ನೀವು ಮಂತ್ರಿ ಸ್ಥಾನದಲ್ಲಿ ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ರ? ದೇಶಪಾಂಡೆ ಅವರೇ, ಎಸ್, ನೀವು ಸತ್ಯ. ಇದು ಒಂದಿಷ್ಟು ಹೆಣ್ಣು ಮಕ್ಕಳಿಗೆ ಬಸ್ಸಿಗೆ ಓಡಾಡೋಕ್ಕಾಗ್ತಾ ಇರಲ್ಲ. ಅವರು ಇಷ್ಟು ದಿನ ನೋಡದೇ ಇರುವಂತಹ ಸ್ಥಳಗಳು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಅನ್ನಪೂರ್ಣೇಶ್ವರಿ ಟೆಂಪಲ್ಲು, ಬಾದಾಮಿ ಬನಶಂಕರಿ, ನಮ್ಗೆ ಅಷ್ಟೇ ಯಾಕೆ ಸಿರ್ಸಿ ಮಾರಿಕಾಂಬ, ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಹೆಣ್ಣುಮಕ್ಕಳು ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಾ ಇದ್ದಾರೆ. ಸತ್ಯ ಇದು. ದೇಶಪಾಂಡೆ ಅವರ ಹೇಳಿಕೆಯನ್ನ ಪ್ರಶ್ನೆ ಮಾಡೋದು ಸತ್ಯ. ನಾವು ಎಷ್ಟೋ ಜನ ಹೆಣ್ಮಕ್ಳು ಹಪ್ಪಳ ರೊಟ್ಟಿ ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಾರೋ. ಬೆಂಗಳೂರು ಏನು ಎತ್ತ ಅಂತ ಗೊತ್ತಿರೋದಿಲ್ಲ. ಈಗ ಫ್ರೀ ಬಸ್ ಬಂದಿರೋದಕ್ಕೆ ಮಗನನ್ನು ನೋಡ್ಲಿಕ್ಕೋ ಮಗಳನ್ನು ನೋಡ್ಲಿಕ್ಕೋ ಬರ್ತಾರೆ ಬೆಂಗಳೂರಿಗೆ. ಕೆಲವೊಂದಿಷ್ಟು ಜನ ಗಾರೆ ಕೆಲಸಗಳನ್ನ ಮಾಡ್ತಾರೆ, ಹೂ ಕಟ್ಟುವ ಕೆಲಸಗಳನ್ನ ಮಾಡ್ತಾರೆ. ಇವರೆಲ್ಲರೂ ಕೂಡ ಒಂದಿಷ್ಟು ಬಡತನದಲ್ಲಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಸೊ ಹೋಗಬಹುದು, ಆದರೆ ಗಂಡು ಮಕ್ಕಳಿಗೆ ಕಷ್ಟ ಆಗ್ತಾ ಇರೋದು ನಿಜ. ಇದನ್ನ ಒಪ್ಪಿಕೊಳ್ಳೇಬೇಕು. ಹೆಣ್ಣು ಮಕ್ಕಳಿಗೆ ಇದರಿಂದ ಪ್ಲಸ್ ಪಾಯಿಂಟ್ ಹೇಗೆ ಸಿಗ್ತಾ ಇದೆಯೋ ಹಾಗೆ ಗಂಡು ಮಕ್ಕಳಿಗೆ ಇದರಿಂದ ಮೈನಸ್ ಆಗ್ತಾ ಇರೋದು ಸತ್ಯ. ಗಂಡು ಮಕ್ಕಳಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ಇದೆ. ವಯಸ್ಸಾದವರಿಗೆ ಸೀಟ್ ಸಿಗ್ತಾ ಇಲ್ಲ, ಸೀಟ್ ಕೊಡ್ತಾ ಇಲ್ಲ ಈ ಹೆಣ್ಣು ಮಕ್ಕಳು. ತಪ್ಪಲ್ವಾ ಅದು?
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.